ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಅವಳ ಜೊತೆಗೇ ಇದ್ದು ಅವಳ ಮನಸ್ಸಿಗೆ ಕುಣಿಕೆ ಹಾಕ್ಬಿಟ್ಟಲ್ಲಪ್ಪ. ಕಾಳಿನ ಅಂತ ಕೆಟ್ಟ ನನ್ನ ಮಕ್ಕಳು ಗುಂಪಿಗೆಲ್ಲ ಸೇರಿಸ್ಬೇಡ ಪುಟ್ಟಕ್ಕ. ಅವನು ಮನ್ಸನಾಗಿರೋದನ್ನೇ ಹೇಳೋನೆ. ಏನ್ ಗೌಡ್ರೆ ನೀವು ಹಿಂಗೆ ಮಾತಾಡ್ತಿರಲ್ಲ? ಇದ್ರಾಗೆ ತಪ್ಪೇನಿದೆ ಗೋಪಾಲಣ್ಣ? ಸಹನ ಬೇರೆ ಯಾರೂ ಅಲ್ವಲ್ಲ, ಅವರು ಸ್ವಂತ ಬಾವನ ಮಗಳೇ ಅಲ್ವೇ? ಬಾವನ ಮಗಳನ್ನ ಇಷ್ಟಪಡೋದ್ರಲ್ಲಿ ತಪ್ಪೇನಿದೆ? ಗೌಡ್ರೆ, ಈ ಕೆಲ್ಸನ ಮುಂಚಿನ ಕಾಳಿ ಮಾಡಿದಿದ್ರೆ ಖಂಡಿತವಾಗ್ಲೂ ನನ್ನ ಮನಸ್ಸಿಗೆ ಬ್ಯಾಸರ ಆಯ್ತಿರ್ಲಿಲ್ಲ. ಆದ್ರೆ ಜೊತೆಗೆ ಇದ್ದು ಸ್ನೇಹಿತನ ಕೈ ಜೋಡಿಸಿ ಈಗ ಸ್ನೇಹ ಅನ್ನೋ ಪದಕ್ಕೆ ಮಸಿ ಬೆಳೆದ್ಬಿಟ್ಟ. ಎಪ್ಪಲ್ವೇ? ಅವೇ ನನಗೆ ನಿನ್ ಮ್ಯಾಕೆ ಸ್ನೇಹ ಎಷ್ಟಿದೆಯೋ ಪಿರುತಿನೂ ಅಷ್ಟೇ ಇದೆ ಕಣವೇ. ಸುಮಾ, ಸ್ನೇಹಕ್ಕೂ ಪಿರುತಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋರು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳವಿ. ಅವೇ ನೀ ನನ್ನ ಅಪ್ರಯೋಜಕ ಅಂದ್ರೂ ಪರವಾಗಿಲ್ಲ, ದುಷ್ಟ ಅಂದ್ರೂ ಪರವಾಗಿಲ್ಲ, ನೀಚ ಅಂದ್ರೂ ಪರವಾಗಿಲ್ಲ, ಆದ್ರೆ ನನಗೆ ನಿನ್ ಮ್ಯಾಕಿರೋ ಪಿರುತಿ ಕಡಿಮೆ ಆಗಕ್ಕಿಲ್ಲ ಕಣವೇ. ಯೋನು ಪಿರುತಿ ಮಾಡ್ತೀಯ? ಪಿರುತಿ ಅವ್ವ, ಇವನ್ ಮ್ಯಾಗೆ ನಾನು ಯೋಟೆಲ್ಲ ನಂಬಿಕೆ ಇಟ್ಟಿದ್ದೆ. ಆದ್ರೆ ನಗ್ತಾನೆ ನನ್ನ ನಗುನ ಕಿತ್ಕೊಂಡ್ಬಿಟ್ಟಿಲ್ಲ ಪಾಪಿ. ಸಮಾಧಾನ ಮಾಡ್ಕೊಳ್ಳವಿ. ಏ ಅಯೋಗ್ಯ, ನಿನ್ಗೆ ಪಂಚಾಯತಿಲಿ ಉಗ್ಗಿ ಸಾಲದಿಲ್ಲ, ಇಲ್ಲಿ ಗಂಟ ಯಾಕಲ ಬಂದೆ? ಬಾಬು, ಇನ್ನೊಂದು ಕಿತಾಬ್ ಬಾವ ಅಂದ್ರೆ ಸರಿ ಬರಕ್ಕಿಲ್ಲ ಮಗನೆ. ಪಂಚಾಯತಿಲಿ ಮಾಡಿದ ಅವಮಾನ ಸಾಲದು ಅಂತ ಇಲ್ಲೂ ತೊಂದರೆ ಕೊಡಕ್ ಬಂದಿದ್ಯಲ್ಲ. ದಯವಿಟ್ಟು ನೀನಾದ್ರೂ ಅರ್ಥ ಮಾಡ್ಕೊ. ಏನು ಅರ್ಥ ಮಾಡ್ಕೊಳ್ಳೋದು? ಆವತ್ತೆ ನಿನ್ಗೆ ಹೇಳಿರಲ್ವಾ ಇದೆಲ್ಲ ಸರಿ ಬರಕ್ಕಿಲ್ಲ ಕಳ, ಅವ್ಳ ತಂಟೆಗೆ ಹೋಗ್ಬೇಡ ಅಂತ ನಿಂಗೆ? ಯೋನಯ್ಯ ಹೇಳ್ತಿದ್ಯಾ ನೀನು? ನನ್ಗೆ ಈ ವಿಷಯ ಎಲ್ಲ ಮೊದಲೇ ಗೊತ್ತಿತ್ತ. ಹೋಗ್ಬಿಟ್ಟೆ. ಈ ಅಯೋಗ್ಯ ಮುಂಚೆನೆ ನಂತ ಈ ವಿಷಯ ಹೇಳಿದ್ದೆ. ನಾನು ಬ್ಯಾಡ ಅಂತ ಹೇಳಿದ್ದೆ. ಬೆಂಗಳೂರು ಹೊರಟು ನಿಂತಾಗ್ಲೂ ನಾನು ಅದಕ್ಕೆ ಬ್ಯಾಡ, ನಾನು ಜೊತೆಲಿ ಬರ್ತೀನಿ ಅಂದಿದ್ದೆ. ಎಲ್ಲ ಗೊತ್ತಿತ್ತು, ನೀನು ನಂಗೆ ಒಂದೇ ಜನ ಹೇಳ್ದೆ ಮೋಸ ಮಾಡ್ಬಿಟ್ಟಲ್ಲಪ್ಪಯ್ಯ. ಮೋಸ ಮಾಡ್ಬಿಟ್ಟೆ. ಕ್ಷಮಿಸ್ಬಿಡಪ್ಪ. ಈ ನನ್ನ ಮಗ ಇದನ್ನ ಈಟೊಂದು ದೊಡ್ಡದು ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟೇ ಇದ್ರು ಒಂದ್ ಕಾಲದಲ್ಲಿ ಎಲ್ರು ಒಟ್ಟಿಗೆ ಇದ್ದವ್ರಲ್ವಾ, ಅದಕ್ಕೆ. ಹಂಗೆಲ್ಲ ಏನು ಇಲ್ಲ ಕುಸೆ. ಒಬ್ಬ ವ್ಯಕ್ತಿ ನಿಮ್ಮನ್ನ ನಂಬಿ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನಿಮ್ ಮನ್ಸಲ್ಲಿ ಏನೇ ಇದ್ರು ಅವ್ರ ಹತ್ರ ನೇರವಾಗಿ ಹೇಳ್ಕೋಬೇಕು. ಏಕಾಏಕಿ ಎಲ್ರೂ ಮುಂದೆ ಹೇಳಿ ಅವ್ರ ಮನ್ಸಿಗೆ ನೋವು ಕೊಡಬಾರ್ದು. ನನ್ನಿಂದ ತೆಪ್ಪಾಯ್ತು. ನನ್ನ ಮನ್ಸ್ನಾಗೆ ಪ್ರೀತಿ ಇಟ್ಕೊಂಡು ಎಲ್ರ ಮುಂದೆ ಆಣೆ ಮಾಡಿ ಸುಳ್ಳು ಹೇಳೋದಕ್ಕೆ ನನಗೆ ಮನ್ಸು ಆಗ್ಲಿಲ್ಲ ಕಣ. ಕಾಳಿ, ಸಾಕು ಸುಮ್ಕಿರು. ಇನ್ನು ಹೇಳ್ತಪ್ಪ, ಹೇಳಿದ್ದೆ ಹೇಳ್ತೀಯ. ಹೇಗಾಗಿರೋ ಮನ್ಸಿಗೆ ನೋವೇ ಸಾಲದೆ, ಸುಮ್ಕಿರು. ನೋಡವಿ, ನಿನ್ನ ಮನ್ಸಿಗಾಗಿರೋ ಭಾರನೇ ಸಾಕು, ತಲೆ ಭಾರ ಮಾಡ್ಕೋಬೇಡ. ಸುಮಾ, ಸ್ನೇಹ, ಬಾ ಕರ್ಕೋಬೋಗು, ಕರ್ಕೊಂಡೋಗ್ರು. ಅಕ್ಕ ಬಾ. ಮನ್ಸಿಗೆ ನೋವಾಗಿರೋರಿಗೆ ತಿರ್ಗಾ ನಾವು ನೋವು ಕೊಡಬಾರ್ದು. ನಡೀರಿ ಹೋಗಮ್ಮ.
ಈಟ್ ದಿವಸ ನಿಮ್ಮ ಅಕ್ಕ ಒಬ್ಳೆ ಎದೆಗೆ ಚೂರಿ ಹಾಕೊಳ್ಳೋ ಅಂದ್ಕೊಂಡಿದ್ದೆ. ಆ ಗುಂಪಿಗೆ ನೀನು ಸೇರ್ಕೊಂಬಿಟ್ಟಲ್ಲ. ಬಾಬು ದಯವಿಟ್ಟು ಹಂಗೆಲ್ಲ ಮಾತಾಡಬೇಡ ಬಾಬು. ನೀನು ಮಾಡಿರೋ ಕೆಲಸಕ್ಕೆ ಇನ್ನೇನೆಲ್ಲ ಮಾತಾಡಿ. ಆ ರಾಜಿ ಯಾವಾಗಲೂ ಪುಟ್ಟಮ್ಮಿನ ಮೇಲೆ ದ್ವೇಷ ಸಾಧಿಸ್ತಿದ್ಲು. ಅವಳ ಮಕ್ಕಳು ಬೀದಿಗೆ ಬೀಳ್ಬೇಕು ಅಂತಿದ್ಲು. ಅವಳ ಆಸೆನ ನೀನು ಈಡೇರಿಸ್ಬಿಟ್ಟೆ. ಬಾಬು ಕೋಪ ಇದ್ರೆ ಇನ್ನು 4 ಹೊಡೆದ್ಬಿಡು. ಆದರೆ ಮಾತನಾಗ ಈ ಥರ ಚುಚ್ಚಿ ಮಾತಾಡಬೇಡ ಬಾಬು. ನಾನು ಹೇಳ್ಕೊಂಡಿದ್ದ ಜಾಗ ತೆಪ್ಪಿರ್ಬೋದು, ಆದರೆ ನನ್ನ ಪ್ರೀತಿನಾಗ ತೆಪ್ಪಿಲ್ಲ ಬಾಬು. ತಾನ ಮ್ಯಾಕೆ ನನಗೆ ನೆನ್ನೆ ಪಿರುತಿ ಅಲ್ಲ, ಅವಳ ನಾನು ಚಿಕ್ಕ ವಯಸ್ಸಿನಿಂದನೂ ಪ್ರೀತಿ ಮಾಡ್ತೀವಿ. ಅದು ನಿನಗೂ ಚಂದ ಗೊತ್ತು. ಮತ್ತೆ ಹೆಂಗ್ ಬಾಬಾ ನಾನು ಪಂಚಾಯತಿನಾಗ ಸುಳ್ಳು ಹೇಳಿ ಸುಳ್ಳು ಹೇಳ್ದೆ ನೀನು ಸತ್ಯ ಹರಿಶ್ಚಂದ್ರ ಆಗ್ಬಿಟ್ಟಕ್ಕಲ್ಲ. ಆದ್ರೆ ನನ್ನ ಮಗಳು ಊರವ್ರ ಮುಂದೆ ರಾಜಿ ಬಾಯಿ ಬಲಿಯಾಗೋಂಗ್ ಮಾಡ್ಬಿಟ್ಟಲ್ಲ. ಹಂಗಲ್ಲ ಬಾಬು. ಮುಚ್ಚೋ ಬಾಯಿ. ನೀನು ಮನಸ್ನಾಗಿದ್ದಿದ್ದು ಪಿರುತಿನ ಮನಸ್ನಾಗೆ ಮಾಡ್ಕೋಬೇಕಾಗಿತ್ತು. ಅವಾಗ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಊರವ್ರ ಮುಂದೆ ಹೇಳ್ಬಿಟ್ಟು ನನ್ನ ಮಗಳ ಮನಸ್ಸಿಗೆ ಕೊಳ್ಳಿ ಇಟ್ಬಿಟ್ಟಲ್ಲ. ನನ್ನ ಉದ್ದೇಶ ಅದು ಆಗಿರಲಿಲ್ಲ ಬಾಬು. ಸಾನನ ಮ್ಯಾಗ ಕಾಣೆ ಮಾಡಿ ನನಗೆ ಸುಳ್ಳು ಹೇಳಬೇಕು ಅಂತ ಅನಿಸ್ಲಿಲ್ಲ. ಸಾಕು ನಿಲ್ಲಿಸ್ಲ, ನಾಟಕ ಮಾಡಬೇಡ. ನೀನು ನಿಮ್ಮ ಅಕ್ಕ ಪಿಲಾನ್ ಮಾಡಿನೇ ತಾನೆ ನೀನು ತಾನನ್ನ ಬೆಂಗಳೂರಿಗೆ ಕರ್ಕೊಂಡೋಗಿರೋದು? ಖಂಡಿತವಾಗ್ಲೂ ಇಲ್ಲ ಬಾಬು. ಆಯ್ತಪ್ಪ, ಏನು ಗೊತ್ತಿಲ್ಲ. ನೀವು ಬೆಂಗಳೂರಿಗೆ ಹೋದ್ರಿ, ಆರ್ಡರ್ ಸಿಕ್ಲಿಲ್ಲ, ಒಂದೇ ರೂಮಲ್ಲಿದ್ರಿ. ಆದ್ರೆ ನೀವಿದ್ದಿದ್ದು ಹೋಟ್ಲಿಗೆ, ನೀವು ಉಳ್ಕೊಂಡಿದ್ದ ರೂಮ್ಗೆನೆ ರಾಚಿ ಬರಕ್ಕೆ ಹೆಂಗ್ ಸಾಧ್ಯ? ವಿಡಿಯೋ ಮಾಡಕ್ಕೆ ಹೆಂಗ್ ಸಾಧ್ಯ? ನೀನು ಹೇಳ್ದೆ ಇದೆಲ್ಲ ಆಗಕ್ಕೆ ಸಾಧ್ಯನಾ? ಅಂದ್ರೆ ಇದ್ರಾಗೆ ನಿನ್ನ ಕೈವಾಡನೂ ಐತೆ ಅಂತ ತಾನೆ? ಬಾಬು ನಿನ್ನ ಮಾತನಾಗೂ ಒಂದು ಅರ್ಥ ಐತೆ. ಅಕ್ಕನೇ ಇದ್ರಾಗ ಏನೋ ಪ್ಲಾನ್ ಮಾಡಿ ನಮ್ಮಿಬ್ರನ್ನ ಸಿಕ್ಕಾಸ್ಬೇಕು ಅಂತ ಬೆಂಗಳೂರು ಕರ್ಸವಳೆ. ಈಗಲಾದ್ರೂ ಅರ್ಥ ಆಯ್ತಾ ಇದು ರಾಜಿದೆ ಪಿಲಾನು ಅಂತ? ಒಟ್ಟಿನಲ್ಲಿ ನೀವಿಬ್ರೂ ಸೇರ್ಕೊಂಡು ನನ್ನ ಮಗಳ ಮಾನ ಹರಾಜ್ ಹಾಕ್ಬಿಟ್ರಲ್ಲ. ಬಾಬು ನಿನ್ನ ತಮ್ಮಯ್ಯ ಅಂತೀನಿ, ಇನ್ನೊಂದು ಕಿತ ಈ ಥರ ಎಲ್ಲ ಮಾತಾಡ್ಬೇಡ. ನನ್ನ ಪಿರುತಿ ಮ್ಯಾಗ ಆಣೆ ಮಾಡಿ ಹೇಳ್ತೀವಿ, ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಇದ್ರಾಗ ನಂದು ಯಾವ ತಪ್ಪು ಇಲ್ಲ. ಊರವ್ರ ಮುಂದೆ ಸತ್ಯ ಹೇಳಿ ಸತ್ಯ ಹರಿಶ್ಚಂದ್ರ ಕಲ ನೀನು ತಪ್ಪು ಮಾಡ್ತೀಯ ಅಂತ ನಾನು ಹೇಳಕ್ಕಾಯ್ತದ? ಏನೋ ಹಾಗೆ ನೀನು ನಿಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ನನ್ನ ಮಗಳ ಮನಸ್ಸು ಜೀವನ ಎರಡೂ ಹಾಳು ಮಾಡ್ಬಿಡಪ್ಪ. ಇಷ್ಟೆಲ್ಲ ಮಾಡಿರೋ ಆ ರಾಜೇಶ್ವರಿನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.